ಹಾಯ್ ನಮಸ್ಕಾರ ಗೆಳೆಯರೆ. ನೀವು ಸೂಪರ್ ಮ್ಯಾನ್ ಮತ್ತು ಸ್ಪೈಡರ್ ಮ್ಯಾನ್ ಹಾಗೆ ಬ್ಯಾಟ್ ಮ್ಯಾನ್ ಅಂತಹ ಸೂಪರ್ ಹಿಟ್ಸ್ ಮೂವೀಸ್ ಗಳನ್ನು ನೀವು ನೋಡಿರಬಹುದು. ಆದ್ರೆ ಇವುಗಳ ನಡುವೆ ತುಂಬಾನೇ ಹಿಟ್ ಆಗಿರುವ ಮೂವಿ ಐರನ್ ಮ್ಯಾನ್ ಮೂವಿಯನ್ನು ಕೆಲವು ಜನ ನೋಡಿರ್ತೀರಾ, ಇನ್ ಕೆಲವು ಜನ ನೋಡಿರುವುದಿಲ್ಲ. ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಐರನ್ ಮ್ಯಾನ್ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ. ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಫುಲ್ ವಾಚ್ ಮಾಡಿ. ಈ ಮೂವಿ ಕಥೆಯಲ್ಲಿ ಟೋನಿ ಸ್ಟಾರ್ಕ್ ಎಂಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಅಷ್ಟೇ ಅಲ್ಲ, ಟೋನಿ ಹುಟ್ಟಿದಾಗ್ಲೇನೆ ತುಂಬಾನೇ ಜೀನಿಯಸ್ ವ್ಯಕ್ತಿ ಆಗಿರ್ತಾನೆ. ಮತ್ತೆ ಅವನು ತನ್ನ ಸಣ್ಣ ವಯಸ್ಸಿನಲ್ಲೇ ವಿಜ್ಞಾನದ ಕ್ಷೇತ್ರದಲ್ಲಿ ಪರಿಣಿತಿ ಪಡೆದಿರುತ್ತಾನೆ. ಟೋನಿಯ ತಂದೆ ಹಾವರ್ಡ್ ಸ್ಟಾರ್ಕ್ ತುಂಬಾನೇ ಬುದ್ಧಿವಂತ ಸೈಂಟಿಸ್ಟ್ ಇರ್ತಾನೆ. ಮತ್ತೆ ಟೋನಿ ಮಿಲಿಟರಿಗಾಗಿ ವೆಪನ್ಸ್ ಗಳನ್ನು ರೆಡಿ ಮಾಡ್ತಾ ಇರ್ತಾನೆ. ಟೋನಿ ತನ್ನ 21ನೇ ವಯಸ್ಸಿನಲ್ಲಿ ಅವನ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗ್ತಾರೆ. ಇದಾದ ಮೇಲೆ ಟೋನಿ ಮತ್ತು ಅವನ ತಂದೆಯ ಗೆಳೆಯನಾದ ಒಬಾ ಡಯಸ್ಟೆನ್ ಕಂಪನಿಯನ್ನು ನಡೆಸುತ್ತಿರ್ತಾರೆ. ತುಂಬಾನೇ ಫೇಮಸ್ ಆಗಿರುವ ಇವರ ಕಂಪನಿ ಸ್ಟಾರ್ಕ್ ಇಂಡಸ್ಟ್ರೀಸ್ ಮಾಲೀಕ್ ಟೋನಿ ಆಗಿರ್ತಾನೆ. ಮತ್ತೆ ಒಬಾ ಡಯಸ್ಟೆನ್ ಕಂಪನಿಯ ಮ್ಯಾನೇಜರ್ ಆಗಿರ್ತಾನೆ. ಟೋನಿ ತುಂಬಾನೇ ಜೀನಿಯಸ್ ವ್ಯಕ್ತಿ ಆಗಿರ್ತಾನೆ. ಅವನು ತನ್ನ ದೇಶಕ್ಕೆ ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರುವ ವೆಪನ್ಸ್ ಗಳನ್ನು ತಯಾರಿಸಿ ತನ್ನ ದೇಶಕ್ಕೆ ಸಹಾಯ ಮಾಡ್ತಾ ಇರ್ತಾನೆ. ಟೋನಿಯಿಂದ ಅವನ ಕಂಪನಿ ಸ್ಟಾರ್ಕ್ ಇಂಡಸ್ಟ್ರೀಸ್ ತುಂಬಾನೇ ಫೇಮಸ್ ಆಗಿರುತ್ತದೆ. ಟೋನಿ ಒಬ್ಬ ನಿಷ್ಠಾವಂತ ವ್ಯಕ್ತಿ ಆಗಿರ್ತಾನೆ. ಅವನ ಕಾರ್ಯ ಕೆಲಸವನ್ನು ನೋಡಿ ಫ್ಯಾನ್ ಫಾಲೋವರ್ಸ್ ಗಳಿರ್ತಾರೆ. ಟೋನಿ ಸ್ಟಾರ್ಕ್ ನನ್ನು ನೋಡಿ ಒಬ್ಬ ಡಯಸ್ಟೆನ್ ನನಗೆ ತುಂಬಾನೇ ಜಲಸ್ ಫೀಲ್ ಆಗ್ತಾ ಇರುತ್ತದೆ. ಒಂದು ಸಲ ಟೋನಿ ಅಫ್ಘಾನಿಸ್ತಾನಕ್ಕೆ ಹೋಗ್ತಾನೆ. ಅಲ್ಲಿ ಆರ್ಮಿ ಜೊತೆಯಲ್ಲಿ ತನ್ನ ವೆಪನ್ಸ್ ಗಳನ್ನು ಟೆಸ್ಟಿಂಗ್ ಮಾಡ್ತಾ ಇರ್ತಾನೆ. ಟೆಸ್ಟಿಂಗ್ ಎಲ್ಲ ಮುಗಿದ್ಮೇಲೆ ಅವನು ಅಲ್ಲಿಂದ ಸೋಲ್ಜರ್ಸ್ ಗಳ ಜೊತೆಗೆ ಹೊರಡ್ತಾನೆ. ದಾರಿಯಲ್ಲಿ ಆತಂಕವಾದಿಗಳು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಟೋನಿ ಸ್ಟಾರ್ಕ್ ಒಂದು ಬಂಡೆಯಿಂದ ಬಚ್ಚಿಟ್ಕೊಳ್ತಾನೆ. ಇಷ್ಟರ ನಡುವೆ ಅವನ ಮುಂದೆ ಅವನದೇ ಕಂಪನಿಯಲ್ಲಿ ತಯಾರಾದ ಒಂದು ಬಾಂಬ್ ಅವನ ಮುಂದೆ ಬಂದು ಬೀಳುತ್ತದೆ. ಅದನ್ನು ನೋಡಿ ತಪ್ಪಿಸಿಕೊಳ್ಳುವುದಷ್ಟರೊಳಗೆ ಬಾಂಬ್ ಬ್ಲಾಸ್ಟ್ ಆಗುತ್ತದೆ. ಆ ಬಾಂಬ್ ಬ್ಲಾಸ್ಟ್ ಆಗಿರುವುದರಿಂದ ಅದರಲ್ಲಿರುವ ಕಬ್ಬಿಣದ ಚೂರುಗಳು ಅವನ ದೇಹದಲ್ಲಿ ಪ್ರವೇಶಿಸುತ್ತವೆ. ಮತ್ತೆ ಟೋನಿ ಸ್ಟಾರ್ಕ್ ಅವನಿಗೆ ಪ್ರಜ್ಞೆ ತಪ್ಪಿ ಇರುತ್ತದೆ. ಇದಾದ ಮೇಲೆ ಟೋನಿ ಕಣ್ಬಿಟ್ಟು ನೋಡ್ತಾನೆ. ಅವನು ಒಂದು ಗುಹೆದೊಳಗೆ ಕಿಡ್ನಾಪ್ ಮಾಡಿಕೊಂಡು ಬಂದು ಇಟ್ಟಿರ್ತಾರೆ. ಮತ್ತೆ ಅವನು ಎದೆ ಮೇಲೆ ಒಂದು ವಿಚಿತ್ರವಾಗಿರುವ ಮ್ಯಾಗ್ನೆಟ್ ಹಾಕಿರ್ತಾರೆ. ಮತ್ತೆ ಈ ವಿಚಿತ್ರವಾಗಿರುವ ಜಾಗದಲ್ಲಿ ಟೋನಿ ಅಷ್ಟೇ ಇಲ್ಲ, ವಿನ್ಸನ್ ಎಂಬ ವ್ಯಕ್ತಿ ಕೂಡ ಇರ್ತಾನೆ. ವಿನ್ಸನ್ ಟೋನಿಗೆ ಹೇಳ್ತಾನೆ, ಬಾಂಬ್ ಬ್ಲಾಸ್ಟ್ ಆಗಿರುವುದರಿಂದ ಅದರಲ್ಲಿರುವ ಕಬ್ಬಿಣದ ಚೂರುಗಳು ನಿನ್ನ ದೇಹದಲ್ಲಿ ಸಿಲುಕಿಕೊಂಡಿದ್ದಾವೆ. ಅದರಲ್ಲಿ ಕೆಲವು ಕಬ್ಬಿಣದ ಚೂರುಗಳನ್ನು ನಾನು ತೆಗೆದಿದ್ದೇನೆ. ಇನ್ ಕೆಲವು ಕಬ್ಬಿಣದ ಚೂರುಗಳು ನಿನ್ನ ದೇಹದಲ್ಲಿ ಇದಾವೆ ಅಂತ ಹೇಳ್ತಾನೆ. ಮತ್ತೆ ವಿನ್ಸನ್ ಹೇಳ್ತಾನೆ, ಆ ಕಬ್ಬಿಣದ ಚೂರುಗಳು ನಿನ್ನ ದೇಹದಲ್ಲಿ ಪ್ರವೇಶ ಮಾಡ್ತಾ ಮಾಡ್ತಾ ನಿನ್ನ ಹೃದಯದ ಮೇಲೆ ಅಟ್ಯಾಕ್ ಮಾಡ್ತಾವೆ ಅಂತ ಹೇಳ್ತಾನೆ. ಆದ್ದರಿಂದ ವಿನ್ಸನ್ ಟೋನಿ ಆ ದೇಹದಲ್ಲಿ ಇರುವ ಕಬ್ಬಿಣದ ಚೂರುಗಳನ್ನು ಹೃದಯಕ್ಕೆ ಬಂದು ಸೇರದ ಹಾಗೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅನ್ನು ಅವನ ದೇಹದಲ್ಲಿ ಫಿಟ್ ಮಾಡಿರುತ್ತಾನೆ. ಆ ಎಲೆಕ್ಟ್ರೋಮ್ಯಾಗ್ನೆಟ್ ಒಂದು ಕಾರಿನ ಬ್ಯಾಟರಿಯಿಂದ ಕೆಲಸ ಮಾಡ್ತಾ ಇರುತ್ತದೆ. ಮತ್ತೆ ವಿನ್ಸನ್ ಟೋನಿ ಸ್ಟಾರ್ಕನಿಗೆ ಹೇಳ್ತಾನೆ, ನಾವು ಈಗ ಆತಂಕವಾದಿಗಳ ಗುಹೆದೊಳಗೆ ಇದ್ದೇವೆ, ಇಲ್ಲಿ ನಮ್ಮನ್ನು ಕಾಪಾಡಲು ಯಾರು ಬರುವುದಿಲ್ಲ ಅಂತ ಹೇಳ್ತಾನೆ. ಇಷ್ಟರ ನಡುವೆ ಅಲ್ಲಿ ಆತಂಕವಾದಿಗಳ ಲೀಡರ್ ಬರ್ತಾನೆ. ವಿನ್ಸನ್ ಮತ್ತು ಟೋನಿಗೆ ಹೇಳ್ತಾನೆ, ನಮಗೆ ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರುವ ವೆಪನ್ಸ್ ಗಳನ್ನು ತಯಾರಿಸಿ ಮತ್ತು ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ ಅಂತ ಹೇಳ್ತಾನೆ. ಟೋನಿ ಸ್ಟಾರ್ಕಿಗೆ ಮೊದಲೇ ಗೊತ್ತಿರುತ್ತದೆ, ನಾವು ಏನಾದರೂ ಇವರಿಗೆ ವೆಪನ್ಸ್ ಗಳನ್ನು ತಯಾರಿಸಿ ಕೊಟ್ರೆ ಅದನ್ನು ಇವರು ದುರುಪಯೋಗಿಸಿಕೊಳ್ತಾರೆ, ಹಾಗೆ ನಮ್ಮಿಬ್ಬರ ಪ್ರಾಣ ತೆಗಿತಾರೆ ಅಂತ ಟೋನಿ ಸ್ಟಾರ್ಕನಿಗೆ ಮೊದಲನೇ ಗೊತ್ತಿರುತ್ತದೆ. ಆದ್ದರಿಂದ ಟೋನಿ ಸ್ಟಾರ್ಕ್ ಒಂದು ಪ್ಲಾನ್ ಮಾಡ್ತಾನೆ. ಅದು ಏನಂದ್ರೆ, ವೆಪನ್ಸ್ ಗಳನ್ನು ರೆಡಿ ಮಾಡ್ತೀನಿ ಅಂತ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಒಂದು ಆರ್ಮರ್ ಅನ್ನು ರೆಡಿ ಮಾಡ್ತಾ ಇರ್ತಾನೆ. ಗೆಳೆಯರೆ, ಆರ್ಮರ್ ಅಂದ್ರೆ ತುಂಬಾನೇ ಗಟ್ಟಿಯಾಗಿರುವ ಕಬ್ಬಿಣದಿಂದ ತಯಾರಿಸಿರುವ ರೋಬೋಟ್ ಬಾಡಿ. ಮತ್ತೆ ಆತಂಕವಾದಿಗಳ ಕಡೆಗೆ ಟೋನಿ ಸ್ಟಾರ್ಕ್ ಕಂಪನಿಯಾದ ಸ್ಟಾರ್ಕ್ ಇಂಡಸ್ಟ್ರಿ ಕಂಪನಿಯಲ್ಲಿ ತಯಾರಿಸುವ ಎಲ್ಲಾ ವೆಪನ್ಸ್ ಗಳು ಇವರ ಕಡೆಗೆ ಇರ್ತಾವೆ. ಟೋನಿ ಸ್ಟಾರ್ಕ್ ವಿಜ್ಞಾನದ ಕ್ಷೇತ್ರದಲ್ಲಿ ತುಂಬಾನೇ ಜೀನಿಯಸ್ ವ್ಯಕ್ತಿ ಆಗಿರ್ತಾನೆ. ಅವನ ಕಂಪನಿಯಲ್ಲಿ ತಯಾರಾಗಿರುವ ವೆಪನ್ಸ್ ಗಳಲ್ಲಿರುವ ಪಾರ್ಟ್ಸ್ ಗಳನ್ನು ಕಿತ್ತು ಒಂದು ಆರ್ಕ್ ರಿಯಾಕ್ಟರ್ ಅನ್ನು ರೆಡಿ ಮಾಡ್ತಾನೆ. ಗೆಳೆಯರೆ, ಆರ್ಕ್ ರಿಯಾಕ್ಟರ್ ಅಂದ್ರೆ ಇದು ಒಂದು ಬ್ಯಾಟರಿ ತರ ಕೆಲಸ ಮಾಡುತ್ತದೆ. ಒಂದು ಬ್ಯಾಟರಿ ಸರಿ ಸುಮಾರು 3 ತಾಸು ಅಥವಾ 4 ತಾಸು ಅಷ್ಟೇ ಪವರ್ ಸಪ್ಲೈ ಮಾಡುತ್ತದೆ. ಆಮೇಲೆ ಬ್ಯಾಟರಿ ಡೌನ್ ಆಗುತ್ತದೆ. ಆದ್ರೆ ಆರ್ಕ್ ರಿಯಾಕ್ಟರ್ ಹಾಗೆ ಕೆಲಸ ಮಾಡುವುದಿಲ್ಲ. ಆರ್ಕ್ ರಿಯಾಕ್ಟರ್ ಹೇಗೆ ಕೆಲಸ ಮಾಡುತ್ತದೆ ಅಂದ್ರೆ, ಇದನ್ನು ಒಮ್ಮೆ ತಯಾರಿಸಿದರೆ ಎಷ್ಟೋ ವರ್ಷಗಳ ಕಾಲ ಪವರ್ ಸಪ್ಲೈ ಮಾಡ್ತಾನೆ ಇರುತ್ತದೆ. ಈ ಆರ್ಕ್ ರಿಯಾಕ್ಟರ್ ಅನ್ನು ಟೋನಿ ಸ್ಟಾರ್ಕ್ ತಂದೆ ಹಾವರ್ಡ್ ಸ್ಟಾರ್ಕ್ ಕಂಡು ಹಿಡಿದಿರ್ತಾನೆ. ಹಾವರ್ಡ್ ಸ್ಟಾರ್ಕ್ ತನ್ನ ಕಂಪನಿಗೆ ಪವರ್ ಕೊಡಲು ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಆರ್ಕ್ ರಿಯಾಕ್ಟರ್ ಅನ್ನು ಯೂಸ್ ಮಾಡ್ತಾ ಇರ್ತಾನೆ. ಅದೇ ಡಿಸೈನ್ ಅನ್ನು ಟೋನಿ ಸ್ಟಾರ್ಕ್ ಸಣ್ಣ ಪ್ರಮಾಣದಲ್ಲಿ ತಯಾರಿಸುತ್ತಾನೆ. ಅದು ಯಾಕಂದ್ರೆ ಅವನ ಎದೆಯಲ್ಲಿ ಫಿಟ್ ಆಗಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಗ್ಯಾಜೆಟ್ ಗೆ ಪವರ್ ಕೊಡಲು ರೆಡಿ ಮಾಡ್ತಾನೆ. ಈ ಆರ್ಕ್ ರಿಯಾಕ್ಟರ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಪವರ್ ಇರುತ್ತದೆ ಅಂದ್ರೆ, ಇದು ಎಷ್ಟೋ ವರ್ಷಗಳ ಕಾಲ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತದೆ. ಟೋನಿ ಈ ಆರ್ಕ್ ರಿಯಾಕ್ಟರ್ ಅನ್ನು ಅವನ ದೇಹದಲ್ಲಿ ಫಿಟ್ ಆಗಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್
ಪೀಕ್ ಪವರ್ ಕೊಡಲು ತಯಾರಿಸಿರುವುದಿಲ್ಲ. ಇದರ ಜೊತೆಗೆ ಇದರ ಉಪಯೋಗ ಮತ್ತೊಂದು ಕೆಲಸಕ್ಕೆ ಉಪಯೋಗ ಆಗುತ್ತದೆ ಅಂತ ತಯಾರಿಸಿರುತ್ತಾನೆ. ಟೋನಿ ಸ್ಟಾರ್ಕ್ ವಿನ್ಸನ್ ನ ಜೊತೆಗೆ ಸೇರಿ ಒಂದು ಮೆಕ್ಯಾನಿಕಲ್ ಹಾರ್ಮರ್ ಅನ್ನು ರೆಡಿ ಮಾಡ್ತಾ ಇರ್ತಾನೆ. ಅವನು ತಯಾರಿಸುತ್ತಿರುವ ಆರ್ಕ್ ರಿಯಾಕ್ಟರ್ ನಿಂದ ಈ ಆರ್ಮರ್ ಸೂಟ್ ಗೆ ಪವರ್ ಕೊಡ್ತಾನೆ. ಈ ರೋಬೋಟ್ ಆರ್ಮರ್ ಸೂಟ್ ನ ಸಹಾಯದಿಂದ ಈ ಜಗವನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗಲು ಈ ಆರ್ಮರ್ ಅನ್ನು ರೆಡಿ ಮಾಡ್ತಾ ಇರ್ತಾನೆ. ಕೆಲವು ದಿನಗಳ ನಂತರ ಅವನು ತಯಾರಿಸುತ್ತಿರುವ ಆರ್ಮರ್ ರೆಡಿ ಆಗುತ್ತದೆ. ಅದನ್ನು ತನ್ನ ದೇಹದಲ್ಲಿ ಫಿಟ್ ಮಾಡ್ಕೊಳ್ತಾ ಇರ್ತಾನೆ. ಅವರ ಸುತ್ತಮುತ್ತ ಇರುವ ಆತಂಕವಾದಿಗಳಿಗೆ ಇವರ ಮೇಲೆ ಡೌಟ್ ಬರುತ್ತದೆ. ಆದ್ದರಿಂದ ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಟೋನಿ ಸ್ಟಾರ್ಕ್ ಸೂಟ್ ಅನ್ನು ತನ್ನ ದೇಹದಲ್ಲಿ ಧರಿಸಿಕೊಳ್ತಾ ಇರ್ತಾನೆ. ಆತಂಕವಾದಿಗಳು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆತಂಕವಾದಿಗಳನ್ನು ತಡೆಯಲು ವಿನ್ಸನ್ ತನ್ನ ಪ್ರಾಣವನ್ನು ಕೊಡ್ತಾನೆ. ಟೋನಿ ಸ್ಟಾರ್ಕ್ ತಾನು ರೆಡಿ ಮಾಡಿರೋ ಆ ರೋಬೋಟ್ ಆರ್ಮರ್ ನ ಸಹಾಯದಿಂದ ಬಹಳಷ್ಟು ಆತಂಕವಾದಿಗಳನ್ನು ಹೊಡೆದು ಸಾಯಿಸುತ್ತಾನೆ. ಮತ್ತೆ ಇಲ್ಲಿರುವ ವೆಪನ್ಸ್ ಗಳನ್ನು ನಾಶ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾನೆ. ಅವನು ಆಕಾಶದಲ್ಲಿ ಹಾರುತ್ತಾ ಒಂದು ಮರುಭೂಮಿಯಲ್ಲಿ ಬಂದು ಬೀಳ್ತಾನೆ. ಅವನ ಆರ್ಮರ್ ರೋಬೋಟ್ ಸೂಟ್ ಮುರಿದು ಅದರ ಪಾರ್ಟ್ಸ್ ಗಳು ಆ ಕಡೆ ಈ ಕಡೆ ಬಿದ್ದಿರುತ್ತವೆ. ಇದನ್ನು ಆಕಾಶದಿಂದ ಹಾರಿ ಮರುಭೂಮಿಯಲ್ಲಿ ಬಿದ್ದಿರುವುದನ್ನು ಯುಎಸ್ ಸೋಲ್ಜರ್ಸ್ ಗಳು ನೋಡಿ ಇವನ ಲೊಕೇಶನ್ ಅನ್ನು ಪತ್ತೆ ಮಾಡಿ ಇವನ ಕಡೆಗೆ ಬರ್ತಾರೆ. ಮತ್ತೆ ಆ ಸೋಲ್ಜರ್ಸ್ ಗಳ ನಡುವೆ ಇವನ ಗೆಳೆಯನಾದ ಜೇಮ್ಸ್ ರೋಡ್ ಇರ್ತಾನೆ. ಇವನನ್ನು ಕರೆದುಕೊಂಡು ಮತ್ತೆ ಮರಳಿ ಯುಎಸ್ ಗೆ ಬರ್ತಾನೆ. ಟೋನಿ ಸ್ಟಾರ್ಕ್ ಯುಎಸ್ ಗೆ ವಾಪಸ್ ಬರ್ತಾ ಇದ್ದಂತಲೇನೆ ಒಂದು ಇಂಟರ್ವ್ಯೂ ಅಲ್ಲಿ ಅವನ ಕಂಪನಿ ಸ್ಟಾರ್ಕ್ ಇಂಡಸ್ಟ್ರೀಸ್ ವೆಪನ್ಸ್ ಗಳನ್ನು ತಯಾರಿಸುವುದನ್ನು ಬಂದ್ ಮಾಡ್ತೇವೆ ಅಂತ ಹೇಳ್ತಾನೆ. ಯಾಕಂದ್ರೆ ಈ ವೆಪನ್ಸ್ ಗಳನ್ನು ದುರುಪಯೋಗಿಸಿಕೊಳ್ತಾ ಇದ್ದಾರೆ ಅಂತ. ಟೋನಿಯ ಈ ಮಾತುಗಳಿಂದ ಅವನ ಕಂಪನಿಯ ಮ್ಯಾನೇಜರ್ ಆದ ಒಬಾಡಿಯಾ ಸ್ಟೇನ್ ಮತ್ತು ಅವನ ಕಂಪನಿಯ ಸದಸ್ಯರು ತುಂಬಾನೇ ಕೋಪಗೊಳ್ತಾರೆ. ಅವನ ಕಂಪನಿಯ ಜನರು ಮತ್ತು ಒಬಾಡಿಯಾ ಸ್ಟೇನ್ ಟೋನಿ ಜೊತೆಗೆ ಎಷ್ಟೋ ಕಾಂಪ್ರಮೈಸ್ ಮಾಡಿದ್ರೂ ಕೂಡ ಟೋನಿ ವೆಪನ್ಸ್ ಗಳನ್ನು ತಯಾರಿಸಲು ಒಪ್ಪಿಕೊಳ್ಳುವುದಿಲ್ಲ. ಮತ್ತೆ ಇವಾಗಿನಿಂದ ಟೋನಿ ವೆಪನ್ಸ್ ಗಳನ್ನು ಬಿಟ್ಟು ರೆನ್ಯೂಯಬಲ್ ಎನರ್ಜಿ ಸೋರ್ಸ್ ಅಂದ್ರೆ ಆರ್ಕ್ ರಿಯಾಕ್ಟರ್ ಟೆಕ್ನಾಲಜಿ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ. ಟೋನಿ ತನ್ನ ಎದೆ ಮೇಲೆ ಬಿಟ್ಟಾಗಿರುವ ಆ ಆರ್ಕ್ ರಿಯಾಕ್ಟರ್ ಸಮಾಜದ ಜನರಿಂದ ಬಚ್ಚಿಡ್ತಾನೆ. ಅದು ಯಾಕೆಂದ್ರೆ ಇದನ್ನು ಯಾರು ಕೆಟ್ಟದಾಗಿರುವ ಜನರಿಗೆ ಸಿಕ್ಕರೆ ಇದನ್ನು ದುರುಪಯೋಗಿಸಿಕೊಳ್ಳಬಾರದು ಅಂತ ಹೀಗೆ ಮಾಡ್ತಾನೆ. ಇದಾದ ಮೇಲೆ ಟೋನಿ ತುಂಬಾನೇ ಪವರ್ಫುಲ್ ಆಗಿರುವ ಆರ್ಕ್ ರಿಯಾಕ್ಟರ್ ಅನ್ನು ತಯಾರಿಸಿ ತನ್ನ ಎದೆ ಒಳಗೆ ಫಿಟ್ಟಾಗಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಗೆ ಪವರ್ ಕೊಡ್ತಾನೆ. ಇದಾದ ಮೇಲೆ ಟೋನಿ ಕೆಲವು ದಿನಗಳಿಂದ ಮನೆಯಲ್ಲಿ ಕೂತ್ಕೊಂಡು ಒಂದು ಆರ್ಮರ್ ರೋಬೋಟ್ ಅನ್ನು ತಯಾರಿಸ್ತಾ ಇರ್ತಾನೆ. ಅದಕ್ಕೆ ತಾನು ತಯಾರಿಸಿರುವ ಹೊಸ ಆರ್ಕ್ ರಿಯಾಕ್ಟರ್ ನಿಂದ ಪವರ್ ಕೊಡ್ತಾನೆ. ಟೋನಿ ಈ ಆರ್ಮರ್ ರೋಬೋಟ್ ಅನ್ನು ತನ್ನ ಪ್ರೊಟೆಕ್ಷನ್ ಮತ್ತು ಕೆಟ್ಟದಾಗಿರುವ ಜನಗಳನ್ನು ನಾಶ ಮಾಡಲು ಈ ಆರ್ಮರ್ ರೋಬೋಟ್ ಅನ್ನು ತಯಾರಿಸಿರುತ್ತಾನೆ. ಇದಾದ ಮೇಲೆ ಕೆಲವು ದಿನಗಳ ನಂತರ ಟೋನಿ ಒಂದು ಚಾರಿಟಿ ಇವೆಂಟ್ ಶೋಗೆ ಹೋಗ್ತಾನೆ. ಅವನಿಗೆ ಅಲ್ಲಿ ಗೊತ್ತಾಗುತ್ತದೆ ಈಗ ಅವನ ಕಂಪನಿ ಸ್ಟಾರ್ಕ್ ಇಂಡಸ್ಟ್ರೀಸ್ ಗೆ ಗೊತ್ತಾಗದ ಹಾಗೆ ಅವರ ಕಂಪನಿಯ ವೆಪನ್ಸ್ ಗಳನ್ನು ಈಗಲೂ ಆತಂಕವಾದಿಗಳಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಮತ್ತೆ ಆ ವೆಪನ್ಸ್ ಗಳ ಸಹಾಯದಿಂದ ಆತಂಕವಾದಿಗಳು ಅಫ್ಘಾನಿಸ್ತಾನದಲ್ಲಿರುವ ಒಂದು ಹಳ್ಳಿಯ ಮೇಲೆ ದಾಳಿ ಮಾಡಿ ಅಲ್ಲಿಯ ಜನರ ಮೇಲೆ ಅತ್ಯಾಚಾರ ಮಾಡ್ತಾ ಇರ್ತಾರೆ. ಈ ಸುದ್ದಿಯನ್ನು ಕೇಳಿ ಟೋನಿ ತಾನು ತಯಾರಿಸಿರುವ ಹೊಸ ಆರ್ಮರ್ ರೋಬೋಟ್ ಅನ್ನು ಧರಿಸಿಕೊಂಡು ಅಫ್ಘಾನಿಸ್ತಾನದಲ್ಲಿ ಆತಂಕವಾದಿಗಳ ಅಟ್ಯಾಕ್ ಮಾಡಿರುವ ಹಳ್ಳಿ ಕಡೆಗೆ ಹೋಗ್ತಾನೆ. ಟೋನಿ ತಾನು ತಯಾರಿಸಿರುವ ಆರ್ಮರ್ ರೋಬೋಟ್ ನ ಸಹಾಯದಿಂದ ಕೆಲವು ಆತಂಕವಾದಿಗಳನ್ನು ಹೊಡೆದು ಹಾಕ್ತಾನೆ. ಮತ್ತೆ ಅವರ ಬಳಿ ಇರುವ ವೆಪನ್ಸ್ ಗಳನ್ನು ನಾಶ ಮಾಡಿ ಹಳ್ಳಿಯ ಜನರ ಪ್ರಾಣವನ್ನು ಕಾಪಾಡಿಕೊಳ್ತಾನೆ. ಇನ್ನೊಂದು ಕಡೆ ಇವನ ಕಂಪನಿ ಮ್ಯಾನೇಜರ್ ಆದ ಒಬಾಡಿಯಾ ಸ್ಟೇನ್ ಮೂವಿ ಆರಂಭದಲ್ಲಿ ಟೋನಿಯನ್ನು ಕಿಡ್ನಾಪ್ ಮಾಡಿರುವ ಆತಂಕವಾದಿಗಳ ಜೊತೆಗೆ ಮಾತನಾಡುವುದನ್ನು ನೋಡುತ್ತೇವೆ. ಇಲ್ಲಿ ನಮಗೆ ಗೊತ್ತಾಗುತ್ತದೆ ಒಬಾಡಿಯಾ ಸ್ಟೇನ್ ಈ ಆತಂಕವಾದಿಗಳಿಗೆ ಟೋನಿಯನ್ನು ಸಾಯಿಸಲು ಸುಪಾರಿ ಕೊಟ್ಟಿರ್ತಾನೆ. ಆದ್ರೆ ಆತಂಕವಾದಿಗಳ ಕೈಯಿಂದ ಟೋನಿ ತಪ್ಪಿಸಿಕೊಂಡು ಹೋಗಿರ್ತಾನೆ. ಆದ್ದರಿಂದ ಒಬಾಡಿಯಾ ಸ್ಟೇನ್ ಈ ಆತಂಕವಾದಿಗಳನ್ನು ಸಾಯಿಸಿ ಟೋನಿ ಮೊದಲು ತಯಾರಿಸಿರುವ ಆರ್ಮರ್ ರೋಬೋಟ್ ಡಿಸೈನ್ ಅನ್ನು ತೆಗೆದುಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಟೋನಿ ತನ್ನ ಕಂಪನಿ ಮೆಂಬರ್ ಆದ ಪೆಪರ್ ಪಾಟ್ ಗೆ ಒಂದು ಪೆನ್ ಡ್ರೈವ್ ಅನ್ನು ಕೊಟ್ಟು ತಮ್ಮ ಮೇಲ್ ಕಂಪ್ಯೂಟರ್ ಚೆಕ್ ಮಾಡಲು ಹೇಳ್ತಾನೆ. ಅದು ಯಾಕಂದ್ರೆ ಅವನ ಸ್ಟಾಕ್ ಇಂಡಸ್ಟ್ರಿ ಕಂಪನಿಯಿಂದ ಅವನಿಗೆ ಗೊತ್ತಾಗದ ಹಾಗೆ ಆತಂಕವಾದಿಗಳಿಗೆ ವೆಪನ್ಸ್ ಗಳನ್ನು ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ತಿಳಿದುಕೊಳ್ಳಲು ಹೇಳ್ತಾನೆ. ಆಗ ಹೋಗಿ ಪೆಪರ್ ತಮ್ಮ ಮೇನ್ ಕಂಪ್ಯೂಟರ್ ನನ್ನು ಚೆಕ್ ಮಾಡಿದಾಗ ಅವಳಿಗೆ ಗೊತ್ತಾಗುತ್ತದೆ ಅವರ ಕಂಪನಿಯ ಮ್ಯಾನೇಜರ್ ಆದ ಒಬಾಡಿಯಾ ಸ್ಟೇನ್ ಅವರ ಕಂಪನಿಯ ಜನರಿಗೆ ಗೊತ್ತಾಗದ ಹಾಗೆ ಆತಂಕವಾದಿಗಳಿಗೆ ವೆಪನ್ಸ್ ಗಳನ್ನು ಸಪ್ಲೈ ಮಾಡ್ತಾ ಇರ್ತಾನೆ. ಇದಷ್ಟೇ ಅಲ್ಲ, ಅವನು ಟೋನಿಯನ್ನು ಹೊಡೆಯಲು ಆತಂಕವಾದಿಗಳಿಗೆ ಸುಪಾರಿ ಕೊಟ್ಟಿರ್ತಾನೆ. ಅದು ಯಾಕೆಂದ್ರೆ ಟೋನಿ ಸ್ಟಾಕ್ ಅನ್ನು ಹೊಡೆದು ಸಾಯಿಸಿ ಕಂಪನಿಯ ಮಾಲೀಕ ಅವನು ಆಗ್ಬೇಕಂತ ಮಾಡಿರ್ತಾನೆ. ಪೆಪರ್ ಎಲ್ಲಾ ಸಾಕ್ಷಿಗಳನ್ನು ಒಂದು ಪೆನ್ ಡ್ರೈವ್ ನಲ್ಲಿ ಸೇವ್ ಮಾಡ್ಕೊಳ್ತಾಳೆ. ಮತ್ತೆ ಈ ಸುದ್ದಿಯನ್ನು ಸೀಲ್ಡ್ ಏಜೆಂಟ್ ಆದ ಕೊಲ್ಸಿನ್ ನನಗೆ ಇನ್ಫಾರ್ಮ್ ಮಾಡ್ತಾಳೆ. ಇನ್ನೊಂದು ಕಡೆ ಒಬಾಡಿಯಾ ಸ್ಟೇನ್ ರೋಬೋಟ್ ಡಿಸೈನ್ ಇಂದ ಒಂದು ಹೊಸ ಆರ್ಮರ್ ರೋಬೋಟ್ ಅನ್ನು ತಯಾರಿಸಿರುತ್ತಾನೆ. ಆದ್ರೆ ಅದನ್ನು ಆನ್ ಮಾಡಲು ಟೋನಿ ಸ್ಟಾಕ್ ತಯಾರಿಸಿರುವ ಹಾಗೆ ಒಬಾಡಿಯಾ ಸ್ಟೇನ್ ಗೆ ಆರ್ಕ್ ರಿಯಾಕ್ಟರ್ ಅನ್ನು ತಯಾರಿಸಲು ಆಗುವುದಿಲ್ಲ. ಆದ್ದರಿಂದ ಒಬಾಡಿಯಾ ಸ್ಟೇನ್
ಆಸ್ಟನ್ ಒಂದು ಪ್ಲಾನ್ ಮಾಡ್ತಾನೆ. ಅದು ಏನಂದ್ರೆ ಟೋನಿ ಮನೆಗೆ ಹೋಗಿ ಟೋನಿಯನ್ನು ಪ್ಯಾರಲೈಸ್ ಎಪ್ರೋಟೈಸ್ ಮಾಡಿ ಅವನ ಎದೆಯಲ್ಲಿ ಫಿಟ್ ಆಗಿರುವ ಹೊಸ ಆರ್ಕ್ ರಿಯಾಕ್ಟರ್ ಅನ್ನು ತೆಗೆದುಕೊಂಡು ಹೋಗ್ತಾನೆ. ಮತ್ತೆ ಒಬ್ಬ ಡಯಾಸ್ಟನ್ ತಯಾರಿಸಿರುವ ರೋಬೋಟ್ ನೊಳಗೆ ಫಿಟ್ ಮಾಡಿ ಅದನ್ನು ಆನ್ ಮಾಡ್ತಾನೆ. ಈ ಕಡೆ ಟೋನಿಗೆ ಪ್ರಜ್ಞೆ ಬಂದಾಗ ತಾನು ಮೊದಲು ತಯಾರಿಸಿರುವ ಆರ್ಕ್ ರಿಯಾಕ್ಟರ್ ಅನ್ನು ತನ್ನ ಎದೆ ಒಳಗೆ ಫಿಟ್ ಮಾಡ್ಕೋತಾನೆ. ಮತ್ತೆ ಅವನು ತಯಾರಿಸಿರುವ ಹೊಸ ಆರ್ಮರ್ ರೋಬೋಟ್ ಅನ್ನು ತೆಗೆದುಕೊಂಡು ಒಬ್ಬ ಡಯಾಸ್ಟನ್ ಅನ್ನು ತಡೆಯಲು ಹೋಗ್ತಾ ಇರ್ತಾನೆ. ಪ್ರಾಬ್ಲಮ್ ಏನಂದ್ರೆ ಅವನು ಮೊದಲು ತಯಾರಿಸಿರುವ ಆರ್ಕ್ ರಿಯಾಕ್ಟರ್ ನಿಂದ ಈ ಸೂಟ್ಗೆ ಪವರ್ ಸರಿಯಾಗಿ ಸಪ್ಲೈ ಆಗ್ತಾ ಇರುವುದಿಲ್ಲ. ಆದ್ದರಿಂದ ಅವನು ತಯಾರಿಸಿರುವ ಹೊಸ ರೋಬೋಟ್ ಆರ್ಮರ್ ಸರಿಯಾಗಿ ಕೆಲಸ ಮಾಡ್ತಾ ಇರುವುದಿಲ್ಲ. ಇಷ್ಟಾದ್ರೂ ಅವನು ಒಬ್ಬ ಡಯಾಸ್ಟನ್ ಅನ್ನು ತಡೆಯಲು ಹೋಗ್ತಾನೆ. ಇನ್ನೊಂದು ಕಡೆ ಟೋನಿ ಅಸಿಸ್ಟೆಂಟ್ ಆದ ಪೆಪ್ಪರ್ ಸೀಲ್ಡ್ ಏಜೆಂಟ್ ಗಳೊಂದಿಗೆ ಒಬ್ಬ ಡಯಾಸ್ಟನ್ ಅನ್ನು ತಡೆಯಲು ಹೋಗ್ತಾ ಇರ್ತಾಳೆ. ಮತ್ತೆ ಒಬ್ಬ ಡಯಾಸ್ಟನ್ ತಾನು ತಯಾರಿಸಿರುವ ಆರ್ಮರ್ ರೋಬೋಟ್ ಅನ್ನು ಧರಿಸಿಕೊಂಡು ಸೀಲ್ಡ್ ಏಜೆಂಟ್ ಮತ್ತು ಪೆಪ್ಪರ್ ಪಾಟ್ ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಷ್ಟರ ನಡುವೆ ಟೋನಿ ಅಲ್ಲಿಗೆ ಬರ್ತಾನೆ. ಒಬ್ಬ ಡಯಾಸ್ಟನ್ ನನ್ನು ತಡೆಯಲು ತುಂಬಾ ಪ್ರಯತ್ನಿಸುತ್ತಾನೆ. ಆದ್ರೆ ಟೋನಿ ತಯಾರಿಸಿರುವ ಆರ್ಮರ್ ರೋಬೋಟ್ ನಲ್ಲಿ ಹೊಸ ಆರ್ಕ್ ರಿಯಾಕ್ಟರ್ ಇರಲಾರದ ಕಾರಣದಿಂದ ಅದು ಸರಿಯಾಗಿ ಕೆಲಸ ಮಾಡ್ತಾ ಇರುವುದಿಲ್ಲ. ಆದ್ದರಿಂದ ಟೋನಿ ಒಂದು ಪ್ಲಾನ್ ಮಾಡ್ತಾನೆ. ಅದು ಏನಂದ್ರೆ ಅವನ ಕಂಪನಿ ಮೇಲೆ ಒಂದು ಅವನ ತಂದೆ ತಯಾರಿಸಿರುವ ತುಂಬಾನೇ ದೊಡ್ಡದಾಗಿರುವ ಆರ್ಕ್ ರಿಯಾಕ್ಟರ್ ಇರುತ್ತದೆ. ಟೋನಿ ಒಬ್ಬ ಡಯಾಸ್ಟನ್ ಅನ್ನು ಕರೆದುಕೊಂಡು ಆ ಆರ್ಕ್ ರಿಯಾಕ್ಟರ್ ನ ಕಡೆಗೆ ಬರ್ತಾನೆ. ಮತ್ತೆ ಪೆಪ್ಪರ್ ಪಾರ್ಕ್ ನ ಸಹಾಯದಿಂದ ಆ ಆರ್ಕ್ ರಿಯಾಕ್ಟರ್ ನ ಪವರ್ ಲೋಡ್ ಅನ್ನು ಹೈ ಮಾಡಿ ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಆದ್ದರಿಂದ ಒಬ್ಬ ಡಯಾಸ್ಟನ್ ಸತ್ತು ಹೋಗ್ತಾನೆ. ಇದಾದ ಮೇಲೆ ಮರುದಿನ ಅವನ ಕಂಪನಿಯಲ್ಲಿ ನಡೆದ ಘಟನೆ ಬಗ್ಗೆ ತಿಳಿದುಕೊಳ್ಳಲು ಅವನ ಕಂಪನಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಇರುತ್ತದೆ. ಸೀಲ್ಡ್ ಏಜೆಂಟ್ ಗಳು ಟೋನಿಗೆ ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಸುಳ್ಳು ಹೇಳುವಂತ ಹೇಳ್ತಾರೆ. ಆದ್ರೆ ಟೋನಿ ನಾನೇ ಐರನ್ ಮ್ಯಾನ್ ಅಂತ ಎಲ್ಲರ ಮುಂದೆ ಹೇಳ್ತಾನೆ. ಈ ಮೂವಿ ಮುಗಿದ ಮೇಲೆ ಪೋಸ್ಟ್ ಗ್ರೇಟ್ ಸೀನ್ ನಲ್ಲಿ ಸೀಲ್ಡ್ ಏಜೆಂಟ್ ಡೈರೆಕ್ಟ್ ಆದ ನಿಕ್ ಫ್ಯೂರಿ ಟೋನಿ ಸ್ಟಾಕ್ ನ ಹತ್ತಿರ ಬಂದು ಹೇಳ್ತಾನೆ, ಈ ಭೂಮಿಯ ಮೇಲೆ ನೀನೇ ಒಬ್ಬ ಸೂಪರ್ ಹೀರೋ ಅಲ್ಲ, ನಿನ್ನ ಹಾಗೆ ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾನೆ. ನಿಕ್ ಫ್ಯೂರಿ ಟೋನಿ ಸ್ಟಾಕ್ ಅವೆಂಜರ್ ಇನ್ಸ್ಟಿಟ್ಯೂಟ್ ಅಂದ್ರೆ ಸೂಪರ್ ಹೀರೋಗಳ ಒಂದು ಟೀಮ್ ಮಾಡಲು ಹೇಳ್ತಾನೆ. ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತದೆ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಂತಹ ಇಂಟ್ರೆಸ್ಟಿಂಗ್ ಮೂವೀಸ್ ಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರಿಬೇಡಿ.